ನಿಮ್ಮ ಎಂಪಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ನಮಗೆ ನಿಖಿಲ್ ಕುಮಾರಸ್ವಾಮಿ. ನಮ್ಮ ಎಂಪಿ ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ಕ್ಯಾಂಡಿಡೇಟ್ ಆದ್ರೆ ಉತ್ತಮ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ಈಗ ಆಲ್ರೆಡಿ ಅಭ್ಯರ್ಥಿ ಆಗಿದ್ದಾರೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಈಗ ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ, ಹಾಗೆ ಪುಟ್ಟರಾಜು ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸುಮಲತಾ ಅಂಬರೀಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೆಡಿಎಸ್ ಇಂದ ಯಾರಾಗಬಹುದು? ಜೆಡಿಎಸ್ ಇಂದ ಯಾರಾದ್ರೂ ನಾವು ಕೆಲಸ ಮಾಡೇ ಮಾಡ್ತೀವಿ, ಎಂಪಿ ಮಾಡೇ ಮಾಡ್ತೀವಿ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ನಾವು ಜೆಡಿಎಸ್ ಅವರಿಗೆ ಮಾಡೋದು. ಪ್ರಧಾನ ಮಂತ್ರಿ ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೋದಿ ಮೇಡಮ್. 100% ಮೋದಿ. ಅವ್ರ ಮುಂದೆ ಬೇರೆ ಯಾರು ಇಲ್ಲ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆ. ಈಗ ಒಬ್ರಿಗೆ ಬತಾದೆ ಅಂತಾರೆ, ಒಬ್ರು ಬತ್ತಾಯಿಲ್ಲ ಅಂತಾರೆ. ಎಂಪಿ ಎಲೆಕ್ಷನ್ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಗ್ಯಾರಂಟಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಒಳ್ಳೇದಾಗಿದೆ ಮೇಡಮ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕೆಲಸನ ಕುಮಾರಸ್ವಾಮಿ ಅವರು 5 ವರ್ಷಕ್ಕೆ ಮೊದಲೇ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು, ಇಷ್ಟೊತ್ತಿಗಾಗಲೇ CM ಆಗಿರ್ತಿದ್ರು ಏನೋ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್, ಹೇಳಿ. ನಿಮ್ಮ ಎಂಪಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ನಮಗೆ ನಿಖಿಲ್ ಕುಮಾರಸ್ವಾಮಿ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ಈಗ ಆಲ್ರೆಡಿ ಅಭ್ಯರ್ಥಿ ಆಗಿದ್ದಾರೆ. ಇನ್ನು ಬಿಜೆಪಿ ಅಥವಾ JDS ಮೈತ್ರಿಯಿಂದ ಯಾವುದೇ ಒಂದು ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಸ್ಟಾರ್ ಚಂದ್ರು ಅವರು ಯಾಕೆ ಆಗಬಾರ್ದು ಮೇಡಮ್? ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಈಗ ಬಂದಿದ್ದಾರೆ. ಮುಂದಕ್ಕೆ ನೋಡಮ್ಮ, ನೀನು 5 ವರ್ಷ ಬಿಟ್ಕೊಂಡು ಏನು ಮಾಡ್ತಾರೆ? ಕೆಲಸ ಮಾಡ್ತಾರಾ, ಇಲ್ಲೇ ಇರ್ತಾರಾ, ಇಲ್ಲ ಎಲೆಕ್ಷನ್ಗೋಸ್ಕರ ಬಂದು ಹೊಂಟೋಯ್ತಾರ ಗೊತ್ತಿಲ್ಲ. ಅದಕ್ಕೇ ನೋಡಮ್ಮ, ಈಗ ಈ ಸತಿ ಕುಮಾರಸ್ವಾಮಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕ್ತೀವಿ. ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ, ಹಾಗೆ ಪುಟ್ಟರಾಜು ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸುಮಲತಾ ಅಂಬರೀಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾರಾದರೆ ಇಷ್ಟರಲ್ಲಿ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಹೇಳಿದ್ನಲ್ಲ ಮೇಡಮ್ ಫಸ್ಟೇನೆ, ನಿಖಿಲ್ ಕುಮಾರಸ್ವಾಮಿ ಇಲ್ಲ ಕುಮಾರಸ್ವಾಮಿ. JDS ಇಂದ ಯಾರಾಗ್ಬೋದು? ಯಾಕೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರೇ? ಅವರು ಒಂದು ಸತಿ ಸೋತಿದ್ದಾರೆ. ಅವರು ಒಬ್ಬ ಅನುಭವ ರಾಜಕಾರಣಿ ಆಗಲಿ ಅಂತ, ಒಳ್ಳೆ ಕೆಲಸ ಆಗುತ್ತೆ ಏನೋ ಅಂತ ಅಭಿಪ್ರಾಯ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಮಾಡಬೇಕು ಅಂತ. ಈಗ ಎಟ್ ಪ್ರೆಸೆಂಟ್ MP ಆಗಿರೋರು ಇಲ್ಲಿ ಸುಮಲತಾ ಅಂಬರೀಶ್ ಅವರು ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರಾ ಹೇಗೆ? ಗೊತ್ತಿಲ್ಲ ಮೇಡಮ್, ನಮಗೂ ಅವ್ರಿಗೂ ಟಚ್ ಇಲ್ಲ, ನಾವು ಅವ್ರ ಬಗ್ಗೆ ಹೋಗೋದಿಲ್ಲ. ಅವ್ರು ನಿಂತಿದ್ರು, ಗೆದ್ದರು, ಬಂದರು, ಹೋದರು ಅಷ್ಟೇ. ಅವ್ರಿಗೆ ನಾವು ಅವ್ರ ಬಗ್ಗೆ ಏನೂ ಮಾತಾಡೋಲ್ಲ. ನಾವು ಅಂಬರೀಶ್ ಅಭಿಮಾನಿ, ಅದಕ್ಕೋಸ್ಕರ ಹೊಸತಿ ಗೆಲ್ಲಿಸಿ ಅವ್ರಿಗೆ ಒಂದು ಇದು ಕೊಟ್ಟಿದ್ದೀವಿ. ಈಗ ಎಲ್ಲಿ ಬರಲೇ ಇಲ್ಲ, ನೋಡಲಿಲ್ಲ, ನಾವು ಅವ್ರ ಹತ್ರ ಹೋಗಿಲ್ಲ. ನಾವೇನಿದ್ರು ನಮ್ಮ ಕೆಲಸ ಆಯಿತು, ನಾವಾಯಿತು. ನಮ್ಗೆ ಯಾರು ಸಿಗ್ತಾರೆ ನಮ್ಮ ಇದರಲ್ಲಿ ಕಾರ್ಯಕರ್ತರು, JDS ಕಾರ್ಯಕರ್ತರು, ನಾವೊಬ್ಬರು JDS ಕಾರ್ಯಕರ್ತರೇ. JDS ಬಗ್ಗೆನೇ ನಾವು ಮಾತಾಡೋದು. JDS ಕಾರ್ಯಕರ್ತರಾಗಿ 2019ರಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡಿದ್ರು ಸುಮಲತಾ ಅಂಬರೀಶ್ ಅವರು ಗೆಲ್ಲಿಸಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಈಗ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳು ಪ್ರತಿ ಹಳ್ಳಿಗೆ ಹೋಗಿ ತಲುಪ್ತಾ ಇದೆಯಾ ಹೇಗೆ? ಮೇಡಮ್ ಅದೇ ಹೇಳಿದ್ನಲ್ಲ, ನಮಗಂತೂ ತಲುಪಿಲ್ಲ, ಬೇರೆಯವ್ರು ತಲುಪಿರೋದಿಲ್ಲ ಗೊತ್ತಿಲ್ಲ ನಮಗೆ. ಅವ್ರ ಬಗ್ಗೆ ಹೇಳಿದ್ನಲ್ಲ, ಅವ್ರು ಯಾವಾಗಲೂ ಬರ್ತಾರೆ, ದಿವಸ ಮೀಟಿಂಗ್ ಮಾಡ್ತಾರೆ, ಮಾತಾಡ್ಕೊಂಡು ಹೋಯ್ತಾರೆ. ಅವರ ಸಂಚಾಲಕರಿಗೆ ಆಗಿರ್ಬೋದು ಹೊರತು ಪಬ್ಲಿಕ್ ಯಾರಿಗೂ ಏನೂ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೇ ಈಗ ಬಿಜೆಪಿ JDS ಮೈತ್ರಿಯಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ನಾವು JDS ಅವ್ರಿಗೆ ಮಾಡೋದು. ಮೈತ್ರಿ ಆಗಿದೆ, JDS ಕೊಟ್ಟರು ನಾವು JDSಗೆ ಓಟ್ ಹಾಕೋದು. JDS ನಿಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕ್ತೀವಿ, JDS ಬಿಟ್ಟು ಓಟ್ ಹಾಕಲ್ಲ. ಈಗ ಮಂಡ್ಯದಲ್ಲಿ ಏನಂತ ಕೇಳಿ ಬರ್ತಾ ಇದೆ? ಬಿಜೆಪಿ JDS ಮೈತ್ರಿ ಅಂತ ಕೇಳಿ ಬರ್ತಾ ಇದೆಯಾ ಎಲ್ಲ ಕಡೆ, ಅಥವಾ ಕಾಂಗ್ರೆಸ್ ಅಂತ ಕೇಳಿ ಬರ್ತಾ ಇದೆಯಾ? JDS BJP ಅಂತ ಮೈತ್ರಿಯಲ್ಲಿ ಅಭ್ಯರ್ಥಿ ಯಾರು ನಿಂತ್ಕೊಂಡ್ರು ಅವ್ರಿಗೇನೆ ಗೆಲುವು ಖಚಿತ, ಅದಂತ ಹೇಳ್ಬೋದು. ಈ ಒಂದು ಪ್ರಧಾನಮಂತ್ರಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೋದಿಯೇ ಮೇಡಮ್. ಯಾಕೆ ಸರ್ ಮೋದಿ? ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಹಿಂದುತ್ವ ಉಳ್ಕೋಬೇಕು, ನಮ್ಮ ದೇಶ ಹಿಂಗೆ ಸುಭದ್ರವಾಗಿ ಇಡಬೇಕು ಅಂದರೆ ಸೆಂಟ್ರಲಲ್ಲಿ ಮೋದಿಯವರು ಆಗಬೇಕು. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು ಮೇಡಮ್? 75 ವರ್ಷ ಮಾಡಿದ್ರಲ್ಲ ಮೇಡಮ್ ಇವ್ರಿಗೂ ಒಂದೊಂದು 20 ವರ್ಷ ಕೊಡಮ್ಮ. ಇವರು ಯಾವ ಥರ ಮಾಡ್ತಾರೆ ನೋಡಮ್ಮ. ಅದಕ್ಕೇ ಈಗ ಒಂದು 10 ವರ್ಷ ಆಗಿದೆ, ಇನ್ನೊಂದು 5 ವರ್ಷ ಕೊಟ್ಟು ನೋಡಿದ್ರೆ ದೇಶ ಹೆಂಗೆ ಸುಭದ್ರವಾಗಿರ್ತದೆ, ಗಡಿಯಲ್ಲಿ ಹೆಂಗಿರ್ತಾರೆ. ಅದಕ್ಕೇ ಈಗ ಜಮ್ಮು ಕಾಶ್ಮೀರ ಎಲ್ಲ ಹೆಂಗೆ ಬಂತು, ಅದಕ್ಕೆ 75 ವರ್ಷ ಬಂದಿರಲಿಲ್ಲ, ಈಗ ಬಂದಿದೆ. ಅದಕ್ಕೇ ನಮ್ಮವರು ಮೋದಿ ಬೇಕೇ ಬೇಕು ಅಂತ. ಸೆಂಟ್ರಲಲ್ಲಿ ಮೋದಿ ಇರಬೇಕು, ಸ್ಟೇಟಲ್ಲಿ JDS ಇರಬೇಕು. ಇನ್ನೊಂದು ವಿಚಾರ ಬಂದರೆ ನೋಡೋದಾದರೆ, ಈ ಒಂದು ಮಂಡ್ಯದಲ್ಲಿ ಒಂದಿಷ್ಟು ಹಿಂದುತ್ವವಾದಿ ಹುಟ್ಕೊಳ್ತಾ ಇದೆ ಅಂತ ಅನಿಸುತ್ತಾ? ಒಂದು ಘಟನೆ ಆಯಿತು, ಒಂದು ಹನುಮ ಧ್ವಜದ ವಿಚಾರವಾಗಿ ಒಂದಿಷ್ಟು ಗಲಾಟೆ ಆಯಿತು. JDS ಏನಾದರೂ ಹಿಂದುತ್ವವಾದಿ ಆಗ್ತಾ ಇದೆಯಾ ಹೇಗೆ? ಮೇಡಮ್ ಹಿಂದುತ್ವವಾದಿ ಅನ್ನೋದಕ್ಕಿಂತ ನಾವೆಲ್ಲ ಹಿಂದೂಗಳೇ. ಈ ಪಕ್ಷ ಆ ಪಕ್ಷ ಎಲ್ಲ ಅಲ್ಲ,
ಕಾಂಗ್ರೆಸ್ಸಲ್ಲಿದ್ದು ಹಿಂದೂಗಳೇ, ಜೆ ಡಿ ಎಸ್ಸಲ್ಲಿದ್ದರು ಹಿಂದೂಗಳೇ, ಎಲ್ಲೇ ಇದ್ದರೂ ಹಿಂದುತ್ವ ನಮ್ಮದೇ. ಅರ್ಥ ಆಯ್ತಾ? ಈಗ ಹೇಳಲ್ವಾ, ಮುಸ್ಲಿಮ್ಸ್ ಅವರ ದೇವಸ್ಥಾನಕ್ಕೆ ಅವ್ರು ಮಾಡ್ಕೊತಾರೆ, ಹಿಂದೂ ದೇವಸ್ಥಾನಕ್ಕೆ ನಾವು ಮಾಡಬೇಕು, ನಮ್ಮದೇ ಇದೆಯಲ್ವಾ. ಅವ್ರು ಯಾವ ಪಕ್ಷದಲ್ಲಾರ ಇರಲಿ, ಹಿಂದುತ್ವನೇ ಪಕ್ಷ ಯಾವುದು ಇದು ಜಾತಿ ರಾಜಕಾರಣ ಮಾಡ್ತಾಯಿಲ್ಲ ನಾವು. ಹಿಂದುತ್ವಕ್ಕೆ ಬಂದರೆ ಹಿಂದುತ್ವನೇ ನಮ್ಮದೇ. ಅದಕ್ಕೇ ಅದ್ರ ಬಗ್ಗೆ ಏನು ಮಾತಿಲ್ಲ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆ, ಅದು ಬಂದು ತಲುಪ್ತಾ ಇದೆಯಾ ಹೇಗೆ? ಮೇಡಮ್, ಯಾರು ಕೇಳೇ ಇರಲಿಲ್ಲ. ಅವ್ರು ಓಟ್ ಬೇಕಿತ್ತು, ಕೊಟ್ಟರು, ಹಾಕಿದ್ರು. ಈಗ ಒಬ್ರಿಗೆ ಬತ್ತಾದೆ ಅಂತಾರೆ, ಅವ್ರು ಬತ್ತಾಯಿಲ್ಲ ಅಂತಾರೆ. ಇಲ್ಲಿ ಬರ್ತಾರೆ ಬೆಳಗ್ಗೆ ಸಂಜೆ ಗಂಟ, ನಮ್ಮ ಕಾಸು ಬತ್ತಾಯಿಲ್ಲ ಅಂತ ಚೆಕ್ ಮಾಡಿಸ್ತಾರೆ. ಜನಗಳು ಬಸ್ಗಳಲ್ಲಿ ತುಂಬೋಯ್ತಾರೆ. ಯಾರ ಬಡವ್ರ ಬಗ್ರಿಗೆ ಮಾಡಿದರೆ, ಇಲ್ಲ ಎಜುಕೇಷನ್ ಟ್ರಸ್ಟ್ ಏನಾರು ಮಾಡಿ, ಈಗ ಎಜುಕೇಷನ್ ಅವ್ರಿಗೆ ಏನಾರ ಮಕ್ಕಳಿಗೆ, ಬಡವ ಮಕ್ಳಿಗೆ ಏನಾರು ಮಾಡಿದರೆ ಹೆಲ್ಪ್ ಆಗೋದು. ವೃದ್ಧರಿಗೆ ಬಸ್ ಪಾಸ್ ಮಾಡಿಸಿ ಉಚಿತವಾಗಿ ಮಾಡಿರೋದು. ಇದು ಯಾವುದು ಅವಶ್ಯಕತೆ ಇಲ್ಲ ಮೇಡಮ್. ಯಾರು ಕೇಳಿದಾರೋ? 50 ರೂಪಾಯಿ 100 ರೂಪಾಯಿ ಜನಗಳ ಹತ್ರ ಇರೋಲ್ಲ ಮೇಡಮ್. ಮಾಡಿಕೊಡ್ಬಾಯ್ತು. ಅವರು ಅದೇ ಗ್ಯಾರಂಟಿ ಕೊಟ್ಟರು, ಅಧಿಕಾರಕ್ಕೆ ಬಂದರು. ನೋಡಮ್ಮ ಎಷ್ಟು ದಿನ ಕೊಡ್ತಾರೆ, ಎಷ್ಟು ವರ್ಷ ಕೊಡ್ತಾರೆ ಅಂತ. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ, BJP JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಒಳ್ಳೆಯದಾಗಿದೆ ಮೇಡಮ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಬರುತ್ತೆ ಮೋದಿ, ಮತ್ತೊಮ್ಮೆ ಮೋದಿ. ದೇವೇಗೌಡರಿಗೆ ಜೈ, ಕುಮಾರಸ್ವಾಮಿಗೆ ಜೈ, ನಿಖಿಲ್ ಕುಮಾರಸ್ವಾಮಿಗೆ ಜೈ. ಕೊನೆಯದಾಗಿ 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. ಈ 28 ಕ್ಷೇತ್ರದಲ್ಲಿ ಎಷ್ಟು BJP JDS ಮೈತ್ರಿ ಅಭ್ಯರ್ಥಿ ಗೆಲ್ಲಬಹುದು, ಹಾಗೆ ಕಾಂಗ್ರೆಸ್ನಿಂದ ಎಷ್ಟು ಅಭ್ಯರ್ಥಿಗಳು ಗೆಲ್ಲಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಮೇಡಮ್, ನಮ್ಮ ಅಭಿಪ್ರಾಯ, ನಮ್ಮ JDS ಎಲ್ಲೆಲ್ಲಿ ಹಾಕಿದೆ ಅಲ್ಲಿ ಗೆಲ್ಲುತ್ತೆ. ನೀನು ಮಿಕ್ಕಿದ್ದು BJP ಗೆಲ್ಲುತ್ತೆ. 28ಕ್ಕೆ 28 BJP ಗೆಲ್ಲಬೇಕು. ನಮ್ಮ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕು. ಅದೇ ನಮ್ಮ ಖುಷಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಮೇಡಮ್. ನಿಮ್ಮ MP ಯಾರಾದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ನಮ್ಮ MP BJP JDS ಅಲಿಯನ್ಸ್ ಕ್ಯಾಂಡಿಡೇಟ್ ಆದರೆ ಉತ್ತಮ. ಓಕೆ. ಈಗ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ಇದು ಕಣಕ್ಕಿಳಿದಿದ್ದಾರೆ. ಹಾಗೆ BJP JDS ಮೈತ್ರಿಯಿಂದ ಇನ್ನೂ ಕೂಡ ಅಭ್ಯರ್ಥಿಗಳು ಫಿಕ್ಸ್ ಆಗಿಲ್ಲ. 3 ಹೆಸರು ಕೇಳಿ ಬರ್ತಾ ಇದೆ. ಒಂದು ನಿಖಿಲ್ ಕುಮಾರಸ್ವಾಮಿ ಅವರು, ಇನ್ನೊಂದು ಸುಮಲತಾ ಅಂಬರೀಷ್ ಅವರು, ಇನ್ನೊಂದು ಬಂದ್ಬಿಟ್ಟು ಪುಟ್ಟರಾಜು ಅವರು. ಯಾರಾದರೂ ಉತ್ತಮ ಅಂತ ಅನಿಸುತ್ತೆ? ನಾವು ಆ್ಯಕ್ಚುಲಿ BJP ಕಾರ್ಯಕರ್ತರು. BJPಯಿಂದ ಯಾರು ತೊಗೊಂಬರ್ತಾರೆ ಅವರಾದರೂ ಉತ್ತಮ. ಅದು ಇಲ್ಲ ಅಂತಂದರೆ JDSಯಿಂದ ಯಾರಾದರೂ ನಾವು ಕೆಲಸ ಮಾಡೇ ಮಾಡ್ತೀವಿ, MP ಮಾಡೇ ಮಾಡ್ತೀವಿ. ಯಾಕಂದರೆ ನಮಗೆ ಬೇಕಾಗಿರೋದು ಮೋದಿಗೆ ಸಪೋರ್ಟ್ ಮಾಡಬೇಕು. ನಾವೆಲ್ಲ ರಾಷ್ಟ್ರಕ್ಕಾಗಿ ಓಟು, ಮಂಡ್ಯಕ್ಕಾಗಿ ಎಲ್ಲ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಪುಟ್ಟರಾಜು ಅವರು, ಇವರಿಬ್ಬರ ನಡುವೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದಿದ್ರೆ ನಿಮ್ಮ ಆಯ್ಕೆ ಯಾರು? ನಮ್ಮ ಆಯ್ಕೆ ಬಂದ್ಬಿಟ್ಟು ಪುಟ್ಟರಾಜು ಅವರು. ಯಾಕಂದರೆ ಅವರು ಮಂಡ್ಯ ಡಿಸ್ಟಿಕ್ ಅವರೇ. ಕುಮಾರಣ್ಣವರು ನಿಖಿಲ್ ಅವ್ರನ್ನೇ ನಿಲ್ಲಿಸ್ತೀನಿ ಅಂದರೂ ಕೂಡ ಲಾಸ್ಟ್ ಟೈಮ್ ನಾವು ಕೆಲಸ ಮಾಡಿಲ್ಲ. ಈ ಸಲ ಅವ್ರಿಗೂ ಕೂಡ ಕೆಲಸ ಮಾಡಿ ಗೆಲ್ಲಿಸ್ತೀವಿ. 2014ರಲ್ಲಿ ಪುಟ್ಟರಾಜು ಅವರು ಒಂದ್ಸಲ MP ಆಗಿದ್ರು ಅಂತ ಅನಿಸುತ್ತೆ. ಅವರ ಕಾರ್ಯವೈಖರಿಗಳೆಲ್ಲ ಹೇಗಿತ್ತು ಹಾಗಾದರೆ? ಆವಾಗ ನಾವು ಔಟ್ ಆಫ್ ಸ್ಟೇಷನ್ ಇದ್ವಿ. ಹಾಗಾಗಿ ಅದು ಅವರು ಜಾಸ್ತಿ ಎಷ್ಟು 1.5 ಇಯರ್ ಅಷ್ಟೇ ಅಂತ ಅನ್ಸುತ್ತೆ ಆಗಿತ್ತು. ಸೊ ಹಂಗಾಗಿ ನಾವು ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು MPಗೆ ಅಷ್ಟೊಂದು ಫ್ರೀ ಹ್ಯಾಂಡ್ಸ್ ಸಿಗೋಲ್ಲ, MLAಗೆ ಸಿಗೋಷ್ಟು. ಹಾಗಾಗಿ 1.5 ಇಯರಲ್ಲಿ ಅವ್ರೇನು ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ. ಜಸ್ಟ್ ಅವ್ರು ಪೋಸ್ಟಲ್ಲಿ ಇದ್ದರು ಅನಿಸುತ್ತೆ ಅಷ್ಟೇ. ಹಂಗಾಗಿ ಅವ್ರಿಗೇನು ಜಾಸ್ತಿ ಟೈಮ್ ಸಿಕ್ಕಿಲ್ಲ ಕೆಲಸ ಮಾಡೋಕ್ಕೆ. ಈ 5 ಇಯರ್ಸು ಮತ್ತೆ ಮೋದಿ PM ಆಗೇ ಆಗ್ತಾರೆ. JDS ಅಥವಾ BJP ಕ್ಯಾಂಡಿಡೇಟ್ ಯಾರು ಗೆಲ್ತಾರೋ ಅವರು ತುಂಬ ಚೆನ್ನಾಗಿ ಮಂಡ್ಯಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಈಗ ಎಟ್ ಪ್ರೆಸೆಂಟು ಇರೋರು MP ಆಗಿಬಿಟ್ಟು ಸುಮಲತಾ ಅಂಬರೀಷ್ ಅವರು ಅವರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರಾ ಹೇಗೆ? ಮೇಡಮ್, ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅವ್ರ ಕೈನ ಎಲ್ಲಿವರೆಗೂ ಚಾಚ್ಬೋದು ಅಷ್ಟು ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಪಕ್ಷ ಸಪೋರ್ಟ್ ಸಿಕ್ಕಿದರೆ, ಒಂದು ಗೌರ್ಮೆಂಟ್ ಸಪೋರ್ಟು ನಿರರ್ಗಳವಾಗಿ ಸಿಕ್ಕಿದರೆ ಅವ್ರು ಆರಾಮಾಗಿ ಕೆಲಸ ಮಾಡ್ತಿದ್ರು. ಬಟ್ ಅವರು ಒಬ್ಬರು ಲೇಡಿ MP ಆಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಎಷ್ಟು ಓಡಾಡಬೇಕು ಅಷ್ಟು ಓಡಾಡಿದ್ದಾರೆ. ಇನ್ ಕೇಸ್ ಅವರು ಅದೃಷ್ಟ ಚೆನ್ನಾಗಿದ್ದು ಅವ್ರಿಗೆ BJPಯಿಂದ ಸಿಕ್ಕಿದ್ರೆ ಅವ್ರು ಗೆದ್ದೇ ಗೆಲ್ತಾರೆ. ನಾವೆಲ್ಲ ಕೆಲಸ ಮಾಡೇ ಮಾಡ್ತೀವಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಅವರಿಗೆ BJP JDS ಮೈತ್ರಿಯಿಂದ ಟಿಕೆಟ್ ಅನೌನ್ಸ್ ಮಾಡಿದ್ರು ಕೂಡ ಮಂಡ್ಯಕ್ಕೆ ನೀವು ಸಪೋರ್ಟ್ ಮಾಡೋಕ್ಕೆ ಸಿದ್ಧರಾಗಿದ್ದೀರಾ ಹಾಗಾದರೆ? ಹೌದು, ಮಾಡ್ತೀವಿ. ಅವರು ಅಂತಲ್ಲ, JDS BJPಯಿಂದ ಯಾರೇ ನಿಂತರೂ ಕೂಡ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ನಮಗೆ ಮೋದಿ ಅವರು PM ಆಗಬೇಕು, BJPಗೆ ಸಪೋರ್ಟ್ ಮಾಡಬೇಕು. ಓಕೆ. ಇಲ್ಲಿನ MLA ಅವರು ಸರಿಯಾಗಿ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಪ್ರತಿ ಹಳ್ಳಿಗೂ ತಲುಪಿಸೋ ಕೆಲಸವನ್ನು ಮಾಡ್ತಿದ್ದಾರಾ? ಮೇಡಮ್, ಎಲೆಕ್ಷನ್ ಆಗಿ 8 ತಿಂಗಳಾಗಿದೆ ಅನಿಸುತ್ತೆ. ಅವರು ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಪ್ರತಿ ದಿವಸ ನೋಡಿದ್ರೆ ಅವ್ರು ಯಾವುದಾದ್ರು ಒಂದು ಶಂಕುಸ್ಥಾಪನೆ ಮಾಡ್ತಾನೇ ಇರ್ತಾರೆ. ಅದಕ್ಕೆಲ್ಲ ನಿಜವಾಗ್ಲೂ ಫಂಡ್ ಬಂದಿದೆಯಾ ಇಲ್ಲ ಇದೆಲ್ಲ
ಜನಗಳಿಗೆ ತೋರ್ಸೋಕ್ಕೆ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಫಂಡ್ ಬಂದು ಅವ್ರು ನಿಜವಾಗ್ಲೂ ಡೈಲಿ ಮಾಡ್ತಿರೋ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ಬಂದರೆ ಈಸ್ ಬೆಸ್ಟ್. ಇವರು ಸ್ಟಾರ್ ಚಂದ್ರ ಅವರು ಉದ್ಯಮಿ ಆಗಿದ್ದರು, ಆಗಾಗ ರಾಜಕೀಯದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಈಗ ಕಣಕ್ಕೆ ಇಳಿದ್ಬಿಟ್ಟಿದ್ದಾರೆ. ಸೊ ಇವರ ಎದುರುಗಡೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಪುಟ್ಟರಾಜು ಅವರಾಗಿರ್ಬೋದು, ಅವ್ರು ನಿಂತರೆ ಜಿದ್ದಾಜಿದ್ದಿ ಸ್ಟಾರ್ಟ್ ಅಂತಲೇ ಹೇಳ್ಬೋದಾ, ಹೇಗೆ? ಸ್ಟಾರ್ ಚಂದ್ರ ಅವರು ನೀವು ಹೇಳ್ದಂಗೆ ಉದ್ಯಮಿ ಆಗಿದ್ದರು. ಇವಾಗಲೂ ಅವರು ಉದ್ಯಮ ಅಂತಲೇ ತಿಳ್ಕೊಂಡು ಬರ್ತಾ ಇರೋದು ಮಂಡ್ಯಗೆ. ಇದು ಅವ್ರಿಗೊಂದು ಉದ್ಯಮ ಅಷ್ಟೇ. ಅವರು ನಿಜವಾಗ್ಲೂ ಯಾವ ಥರ ರಾಜಕೀಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅವ್ರು ಬರ್ತಿರೋ ಅಲೆ, ಅವ್ರು ಬರ್ತಿರೋ ಸ್ಪೀಡು, ಅಬ್ಬರ ನೋಡಿದ್ರೆ ಇದು ಅವ್ರಿಗೆ ಒನ್ ಆಫ್ ದ ಉದ್ಯಮ ಅಷ್ಟೇ. ಓಕೆ, ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಎಲ್ಲರೂ ಏನಂತ ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಅಂತ ಹೇಳ್ತಿದ್ದಾರಾ, BJP JDS ಮೈತ್ರಿ ಅಂತ ಹೇಳ್ತಿದ್ದಾರಾ? BJP JDS ಮೈತ್ರಿ ಆರಾಮಾಗಿ ಸಕ್ಸಸ್ ಆಗುತ್ತೆ. ಎಲ್ಲರೂ ಜನರಲ್ಲೂ ಅದೇ ಮಾತು. ಹೌದು. ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? 100% ಮೋದಿ. ಅವ್ರ ಮುಂದೆ ಬೇರೆ ಯಾರೂ ಇಲ್ಲ. ಬಿಕಾಸ್ ಲಾಸ್ಟ್ 10 ಇಯರ್ಸಿಂದ ಭಾರತ ನಿಮಗೆ ಅಬ್ರಾಡಲ್ಲೆಲ್ಲ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಯಾರಿಗೂ ಅಷ್ಟು ಬೆಲೆನೇ ಸಿಗ್ತಿರ್ಲಿಲ್ಲ. ಇವಾಗ ವಿ ಹ್ಯಾವ್ ಗಾಟ್ ಒಂದು ಪೊಸಿಷನ್, ನಮಗೊಂದು ಸ್ಥಾನ ಸಿಕ್ಕಿದೆ ವರ್ಲ್ಡಲ್ಲಿ. ಆಮೇಲೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಜನಗಳಿಗೆ ತಲುಪ್ತಿರೋ, ಈಗ ಪ್ರತಿ ರೈತರಿಗೂ ವರ್ಷಕ್ಕೆ 6,000 ಕೊಡ್ತಾಯಿದ್ದಾರೆ. ಆಮೇಲೆ ಪ್ರತಿ ಬಡ ಕುಟುಂಬಗಳಿಗೆ ವಿದ್ಯುತ್ ಆಗಲಿ, ಸಿಲಿಂಡರ್ ಆಗಲಿ, ಅವ್ರು ಮಾಡ್ತಿರೋ ಡೆವಲಪ್ಮೆಂಟ್ಸು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸು, ಆಮೇಲೆ ಭಾರತದಲ್ಲಿ ಯಾರು ಸಾರ್ವಭೌಮತ್ವವಾಗಿರಬೇಕು ಅದಕ್ಕೆ ಅವ್ರು ಕೊಡ್ತಾ ಇರೋ ಒತ್ತು, ಪ್ರಾಮುಖ್ಯತೆಗಳು ಈಸ್ ದ ಬೆಸ್ಟ್. ನಾವೇನೆಲ್ಲ ಹೇಳೋದು ವಿಶ್ವನಾಯಕ ಅಂತ ವಿಷಯನೇ ಮೆಚ್ಕೊಂಡಿದ್ದೀಲ್ಲ, ಇದು ನಾವೇನು ಹೇಳೋದು? ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿ ಆಗ್ಬೋದು, ಭಾರತಕ್ಕಾಗಲ್ಲ. ನಾಟ್ ಫಿಟ್. ಓಕೆ, ಇನ್ನೊಂದು ವಿಚಾರ ಅಂತಂದರೆ, ಈ ಒಂದು ಮಂಡ್ಯ ಆಗಿರಬಹುದು, ಇಲ್ಲಿ ಹಿಂದುತ್ವ ಅನ್ನುವಂತಹ ಅಜೆಂಡಾಗಳೇ ಇರಲಿಲ್ಲ, ಎಲ್ಲರೂ ಒಂದೇ ಅಂತ ಆ ರೀತಿಯಲ್ಲಿತ್ತು. ಈಗ ಒಂದಿಷ್ಟು ದಿನಗಳ ಹಿಂದೆ ಒಂದು ಘಟನೆ ನಡೀತು. ಅದಕ್ಕೆ BJP ಅವರು, JDS ಅವರು ಕೂಡ ಹಿಂದುತ್ವವಾದಿ ಆಗಿಬಿಟ್ರಾ, ಹೇಗೆ? ಮೇಡಮ್, ಇವಾಗಲೂ ಕೂಡ ಮಂಡ್ಯದಲ್ಲಿ ಹಿಂದುತ್ವ ಅಥವಾ ಬೇರೆ ಇನ್ನೇನೋ ಯಾವುದೂ ಇಲ್ಲ. ಅದು ನೀವು ಘಟನೆ ಯಾವುದು, ಕೆರಗೋಡು ಘಟನೆ ಹೇಳ್ತಾ ಇದ್ದೀರಾ? ಅದು ಸ್ತಂಭ ಮೊದಲಿಂದನೂ ಇತ್ತು. ಅಲ್ಲಿ ಮೊದಲಿಂದನೂ ಹನುಮ ಧ್ವಜ ಹಾರಿಸ್ತಾಯಿದ್ರು. ಸ್ತಂಭ ಹೈಟು ಚೇಂಜ್ ಆದ ತಕ್ಷಣ ಅದಕ್ಕೆ ಬೇರೆ ಏನೋ ಬಣ್ಣ ಹಚ್ಚೋಕ್ಕೋದ್ರೆ ಅದು ನಮ್ಮ ಭಾವನೆಗಳಿಗೆ ಧಕ್ಕೆ ಬರುತ್ತದು. ಇಷ್ಟುದ್ದ ಇದ್ದು ಸ್ತಂಭ ಬಾವುಟ ಹಾರ ಇರಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಇರಲಿಲ್ಲ. ಅದು ದೊಡ್ಡದಾದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಬಂತು ಅಂದರೆ ಅದು ನಿಮ್ಮ ಭಾವನೆಗಳು, ನಿಮ್ಮ ಯಾವ ಥರ ವರ್ಕ್ ಮಾಡ್ತಾಯಿದ್ದಾವೆ ಅದು ನಮ್ಮನ್ನು ಇವಾಗ ಬಡ್ದು ಹೇಳಿಸ್ತಾ ಇದೆ. ನೀವು ಮಲಗಿದ್ದೀರಾ, ಎದ್ದೇಳಿ, ಬೇರೆಯವರೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಹೇಳಿಸ್ತಾ ಇದೆ ಅಷ್ಟೇ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳಾಗಿರ್ಬೋದು, ಸೊ ಭಾಗ್ಯಗಳಾಗಿರ್ಬೋದು, ನಿಮ್ಗೆ ಇಷ್ಟ ಆಗಿದೆಯಾ ಅಥವಾ ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ, ಹೇಗೆ? ನಾವಂತೂ ಯಾವತ್ತು ಹೋಗ್ಬಿಟ್ಟು ಸಿದ್ದರಾಮಯ್ಯನ ಹತ್ರ ದಯವಿಟ್ಟು ನಮ್ಮ ಮನೆಯವ್ರಿಗೆ ಫ್ರೀ ಬಸ್ ಕೊಡಿ, ಇಲ್ಲ ನಮ್ಮ ಕೈಲಿ ಕೈ ಬಿ ಕಟ್ಟೋಕ್ಕಾಗ್ತಿಲ್ಲ ಅಂತ ಯಾರೂ ಕೇಳಿಲ್ಲ. ಯಾವ ಬಡವರು ಕೂಡ ಕೇಳಿಲ್ಲ. ಇವತ್ತಿಗೂ ಕೂಡ ಲೇಡೀಸ್ಗಳಿಗೆ ಫ್ರೀ ಬಸ್ ಟಿಕೆಟು, ಗಂಡಸರಿಗೆ 60 ರೂಪಾಯಿದು ಟಿಕೆಟ್ 80 ರೂಪಾಯಿ. ನಮ್ಮ ಹತ್ರ ಅಕ್ಕಿ ಅವ್ರಿಗೆ ಕೊಡೋದು, ಮೋದಿ ಅಕ್ಕಿ ತಗೊಂಬಂದ್ಬಿಟ್ಟು ನಾವು ಕೊಡ್ತಿದ್ದೀವಿ ಅಂತ ಹೇಳೋದು. KEB ಯಾರಿಗೆ ಫ್ರೀ ಸಿಗ್ತಾಯಿದೆಯೋ ನನಗಂತೂ ಗೊತ್ತಿಲ್ಲ, ನನಗಂತೂ ಸಿಗ್ತಾಯಿಲ್ಲ. ಇವ್ರಿಗೇನಾರು ಸಿಗ್ತಿದ್ರೆ ಕೇಳಿ, ನಾವು ಹಳ್ಳಿಯವರು, ಇವ್ರು ಮಂಡ್ಯದವರು, ಆಯಿತಾ? ಆಮೇಲೆ ಇದು 3 ಗ್ಯಾರಂಟಿ ಅಲ್ವಾ? 4ನೇ ಗ್ಯಾರಂಟಿ ಯಾವ ಹೆಂಗಸರಿಗೆ ಪ್ರತಿ ತಿಂಗಳು 2 ಸಾವಿರ ಬರ್ತಾಯಿದೆಯೋ ನನಗಂತೂ ಗೊತ್ತಿಲ್ಲ. ನಮ್ಮೂರಲ್ಲಂತೂ ಒಬ್ರಿಗೂ ಬಂದಿಲ್ಲ. ಆಮೇಲೆ ನಮ್ಮೂರಲ್ಲಿ ಸುಮಾರು ಜನ ಇದ್ದಾರೆ, ಡಿಪ್ಲೊಮೊ ಮಾಡಿ ಕೆಲಸ ಇಲ್ಲದೆ ಇರೋರು, BE ಮಾಡಿ ಕೆಲಸ ಇಲ್ಲದೆ ಇರೋರು ಸುಮಾರು ಜನ ಇದ್ದಾರೆ. ಅವ್ರಿಗೂ ಯಾರಿಗೂ ದುಡ್ಡು ಬಂದಿಲ್ಲ. ಹಂಗಾಗಿ ಇದು ಫ್ಲಾಪ್. ಅವರು MP ಎಲೆಕ್ಷನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಗ್ಯಾರಂಟಿ, ಆಮೇಲೆ ಹೋದ ಎಲೆಕ್ಷನ್ನ ಗೆಲ್ಲಕ್ಕೋಸ್ಕರ ಮಾಡಿರೋ ಗ್ಯಾರಂಟಿ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಓಕೆ, BJP JDS ಮೈತ್ರಿಯ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಕೆಲಸನ ಕುಮಾರಸ್ವಾಮಿ ಅವರು 5 ವರ್ಷಕ್ಕೆ ಮೊದಲೇ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು, ಇಷ್ಟೊತ್ತಿಗಾಗಲೇ CM ಆಗಿರ್ತಿದ್ರೇನೋ. ಸರ್, 28 ಕ್ಷೇತ್ರಗಳಿದೆ ಈ ಒಂದು ಕರ್ನಾಟಕದಲ್ಲಿ. ಕಾಂಗ್ರೆಸ್ ಅವರು ಎಷ್ಟು ಸೀಟನ್ನು ಗೆಲ್ಲಬಹುದು, ಹಾಗೆ BJP JDS ಮೈತ್ರಿಗೆ ಎಷ್ಟು ಸೀಟನ್ನು ಗೆಲ್ಲಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ನಾವು TV ನೋಡಿ, ಸರ್ವೆಗಳು ನೋಡಿ ಅಂದ್ಕೊಂಡಿರೋದು 4ರಿಂದ 5 ಕಾಂಗ್ರೆಸ್ಸು, ಇನ್ನು ಉಳಿದಿದ್ದು BJP JDS ಮೈತ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು
ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.